ಬಂದಿದ್ದ ಸ್ಯಾಲ್ರಿಯಲ್ಲಿ 500 ರೂಪಾಯಿ 300 ಅವಾಗ ಬರ್ತಾ ಇದೆ ಅಷ್ಟೇ ಅಂತ 500-300 ರೂಪಾಯಿ ಸ್ಯಾಲ್ರಿ. ಅದರಲ್ಲೂ ಸಹ ITC ಶೇರ್ ತಗೊಂಡು ಬಿಟ್ಟಿದ್ದಾರೆ. ಇವಾಗ ಅವ್ರ ಹತ್ರ 8 ಕೋಟಿ ರೂಪಾಯಿ ITC ಶೇರ್ ಇದೆ. ಅವ್ರ ಕಂಪ್ನಿ ಕೊಡ್ತಾರೋ ಪೆನ್ಷನ್ನು 2,000, ಶೇರ್ ಮಾರ್ಕೆಟ್ ಕೊಡ್ತಾರೋ ಪೆನ್ಷನ್ನು 50 ಲಕ್ಷ ವರ್ಷಕ್ಕೆ. ಏನಾದ್ರು ಇನ್ಫೋಸಿಸ್ ಅವ್ರು ಸ್ಟಾಕ್ ಸ್ಪ್ಲಿಟ್ ಮಾಡಿಲ್ಲ ಅಂದರೆ ಇವತ್ತು ಒಂದು ಇನ್ಫೋಸಿಸ್ ಶೇರು 8.5 ಲಕ್ಷ 9 ಲಕ್ಷ. ನೋಡಿ, ಒಂದೊಂದು ಶೇರ್ ತೊಗೊಂಡು ಅವ್ರು ಹೊಟ್ಟೆಪಾಡು ಹೆಂಗೆ ಜೀವನನ ರೂಪಿಸ್ಕೊಂಡಿದ್ದಾರೆ ಬಾಂಬೆ ಜನ. ಸೊ ಕಂಪನಿ ನೋಡಿದ ತಕ್ಷಣ ನಾವೇನು ಅನ್ಕೋತೀವಿ, ಬುಕ್ ವ್ಯಾಲ್ಯೂ ಸಖತ್ತಾಗಿದೆ ಅನ್ಕೋತೀವಿ. ಬಟ್ ಅವನು ಅಲ್ಲಿ ಗಿಮಿಕ್ ಮಾಡಿದಾನೆ ಅಂತ ನಮಗೆ ಗೊತ್ತಿಲ್ಲ. ಕಂಪನಿ ಏನು ಮಾಡುತ್ತೆ, ಜನಗಳಿಗೆ ಕೊಟ್ಟಿರೋ ಶೇರ್ಸ್ಗಳನ್ನು ಕಿತ್ಕೊಂಡ್ಬಿಡುತ್ತೆ. MRF 1,24,000 ರೂಪಾಯಿ ಇದೆ, ಕರೆಕ್ಟಾ? ಬಟ್ ಅವ್ನು ಕೊಡೋ ಡಿವಿಡೆಂಟು 3 ರೂಪಾಯಿ 5 ರೂಪಾಯಿ ಕೊಡ್ತಾನೆ. ಕೋಲ್ ಇಂಡಿಯಾ ಏನಾದರೂ ವರ್ಷಕ್ಕೆ 5,000 ಕೋಟಿ ಪ್ರಾಫಿಟ್ ಮಾಡಿದ್ರೆ ಈ 5,000 ಕೋಟಿನೂ ಏನು ಮಾಡ್ತಾರೆ ಕೋಲ್ ಇಂಡಿಯಾದವರು, ಡಿವಿಡೆಂಟ್ ರೂಪದಲ್ಲಿ ಹಂಚ್ಬಿಡ್ತಾರೆ. ಯಾವ ಕಂಪ್ನಿ ಡಿವಿಡೆಂಟ್ ಕೊಡುತ್ತೋ ಆ ಕಂಪ್ನಿ ಬೆಳೆಯೋದೇ ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ಕೋಟಕ್ ಮಹೇಂದ್ರ ಕೊಡ್ತಾರೋ ಡಿವಿಡೆಂಟ್ ಎಷ್ಟು? ಬರೀ 1 ರೂಪಾಯಿ. ಸೊ ಯಾವ ಕಂಪ್ನಿ ಡಿವಿಡೆಂಟ್ ಕೊಡಲ್ಲೋ ದಟ್ ಈಸ್ ಅ ಗುಡ್ ಕಂಪ್ನಿ. ಯಾವ ಕಂಪ್ನಿ ಡಿವಿಡೆಂಟ್ ಕೊಡುತ್ತೋ ಅದು ಹೋಗಲ್ಲ ಸ್ಟಾಕ್. ಡಿವಿಡೆಂಟ್ ಅನೌನ್ಸ್ ಮಾಡಿ ಎಕ್ಸ್ ಡೇಟ್ ಆಗಿ ವೆರಿ ನೆಕ್ಸ್ಟ್ ಡೇನೆ ಅದು 250 ರೂಪಾಯಿ ಬಿದ್ದೋಗುತ್ತೆ. ಇದು ರೂಲು. ನೀವು ಕೇಳ್ಬೋದು, ಏನು ಸರ್ ಇದು ಹಂಗೆ ಬಿದ್ದೋಯ್ತು ಅಂದರೆ, ಇಟ್ಸ್ ಅ ರೂಲ್. ಡಿವಿಡೆಂಟ್ ಎಷ್ಟು ಕೊಡ್ತಾನೋ ಅಷ್ಟು ಶೇರು ಬೀಳಲೇಬೇಕು. ನೀವು ಚೆಕ್ ಮಾಡಿ, ಕೋಲ್ ಇಂಡಿಯಾ, BPCL, HPCL 10 ವರ್ಷದಿಂದ ಸ್ಟಾಕ್ ಮೇಲಕ್ಕೆ ಎದೊಳ್ಳಿಲ್ಲ. ಸೊ ಡಿವಿಡೆಂಟ್ ಅಂದ್ರೆ ಏನು? ಕಂಪನಿ ಮಾಡಿರೋ ಲಾಭ, ಕರೆಕ್ಟಾ? ಲಾಭದಲ್ಲಿ ನಿಮಗೆ ಶೇರ್ ಹೋಲ್ಡರ್ಸ್ಗೆ ದುಡ್ಡು ಕೊಡ್ತಾರೆ, ಅದನ್ನೇ ಡಿವಿಡೆಂಟ್ ಅಂತ ಕರೀತಾರೆ. ಎಕ್ಸಾಂಪಲ್,